ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಮಾರ್ನಮಿ ಹಬ್ಬ ಅಂದರೆ ಹಿರಿಯರಿಗೆ ಎಡೆ ಇಕ್ಕ ಹಬ್ಬಕ್ಕೆ ಅಂತ ಬಂದಿದ್ದೀವಿ. ನಾಳೆ ಹಿರಿಯರಿಗೆ ಎಡೆ ಇಕ್ತೀವಿ. ಸೊ ಹಂಗಾಗಿ ಇವತ್ತು ಅಂದರೆ ನಾವು ಬೇರೆ ಮನೆ ಇದ್ದೀವಲ್ಲ, ಆ ಮನೆಯಿಂದ ಇಲ್ಲಿ ಅತ್ತೆ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ತಾತ ಮತ್ತು ನಮ್ಮ ಅತ್ತೆ, ದೊಡ್ಡ ಅತ್ತೆಗೆ. ಸೊ ಎಡೆ ಇಕ್ಕುವಂಥ ಹಬ್ಬ ಇದು. ಆಲ್ರೆಡಿ ನಮ್ಮ ಅತ್ತೆ ಎಲ್ಲ ತಿಂಡಿನೂ ಮಾಡಿ ಕೂತಿದ್ದಾರೆ. ಈಗ ಒಡೆ ಒಂದು ಬೇಯಿಸ್ಬೇಕು ಅಂತ ಹೇಳ್ತಾ ಇದ್ರು. ನಾನು ಬಂದು ಅಡುಗೆ ತಿಂಡಿ ಮಾಡೋಣ ಅಂದರೆ ನನ್ನ ಮಗನಿಗೆ ಎಕ್ಸಾಮ್ ಇತ್ತು. ಸೊ ಹಂಗಾಗಿ ಬರೋಕ್ಕಾಗಲಿಲ್ಲ. ಸೊ ಹಬ್ಬ ನಾಳೆ, ಇವತ್ತು ಎಕ್ಸಾಮ್ ಮುಗೀತು. ಸೊ ಒಂದು 3 ಗಂಟೆ ಹಂಗೆ ಹೊರಟ್ವು ಮನೆಯನ್ನ. ಅಲ್ಲಿಂದ ಇಲ್ಲಿಗೆ ಬಂದು ನಾವು ಇದನ್ನ ಅಂದರೆ ಹಿರಿಯರಿಗೆ ಎಡೆ ಹಬ್ಬ ಬಂದು ಮಳೆ ದಬ್ಬನೇ ಮಾಡೋದು ನಮ್ಮ ಅತ್ತೆ ಮನೆಯಲ್ಲಿ. ಈ ಹಬ್ಬದ್ದು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಕ್ ಬೇರೆ ಮರೆತು ಬಂದುಬಿಟ್ಟೆ. ಸ್ಟಿಕ್ ಇಲ್ದಲ್ಲೇ ಹೇಗೆ ವಿಡಿಯೋ ಮಾಡೋದೋ ಗೊತ್ತಿಲ್ಲ. ಆದಷ್ಟು ವಿಡಿಯೋ ಮಾಡ್ತೀನಿ. ನೋಡೋಣ ಹಬ್ಬ ನಮ್ಮ ಮನೇಲಿ ಹೇಗಾಯಿತು, ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವು ಅಂತೆಲ್ಲ ತೋರಿಸ್ತೀನಿ. ಸೊ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತಿಂಡಿಗಳು ಆಲ್ರೆಡಿ ಬೇಯಿಸಿದ್ರು, ಈಗ ವಡೆ ಮಾಡ್ತಾಯಿದ್ರು ನಾವು ಹೋದಾಗ. ಇದು ನಮ್ಮ ಮನೆ ಅಂದರೆ ನಮ್ಮ ರಿಲೇಷನ್ ಪಾಪುನೇ. ಅಲ್ಲಿ ನಮ್ಮ ಮಕ್ಕಳ ಜೊತೆ ಬಂದು ಆಟ ಆಡ್ತಾನೆ. ಅವಳು ನಮ್ಮ ಭಾವನ ಮಗಳು. ಸೊ ಎಲ್ಲ ಕುತ್ಕೊಂಡು ಚಕ್ಲಿ ಟೇಸ್ಟ್ ಎಲ್ಲ ನೋಡ್ತಾಯಿದ್ವು, ವಡೆ ಟೇಸ್ಟು. ಅವನಿಗೆ ವಡೆ ಕೊಡು, ಇಲ್ಲಾಂದರೆ ಒಂದು ಮುತ್ತ ಕೊಡು ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ನಮ್ಮತ್ತೆ ಟೀ ಹೋಗು ಅಂದರು. ಈವ್ನಿಂಗ್ ಈಗ 5 ಆಗಿದೆ ಟೈಮು. ಟನ್ ಟೀ ರೆಡಿ. ಬನ್ನಿ ಇವಾಗ ನಮ್ಮ ಅತ್ತೆ ಮಾವ ಮತ್ತು ನನ್ನ ಗಂಡನ ಕೊಡೋಣ. ಟೀ ಕುಡಿತಾ ವಡೆ ತಿನ್ನೋಣ ಅಂದ್ಬಿಟ್ಟು ವಡೆ ಬೇಯಿಸೋತಾ ಹೋಗಿ ಕುತ್ಕೊಂಡಿದ್ದೀವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಟೀ ಕುಡಿತಾ ವಡೆ ತಿಂದ್ವು. ಅಂದರೆ ದೇವರಿಗೆ ಅಂದರೆ ಎಡೆಗೆ ಎತ್ತಿಟ್ಬಿಟ್ಟು ನಾವು ತಿನ್ಕೊತೀವಿ, ಟೇಸ್ಟ್ ನೋಡ್ತೀವಿ. ಆಮೇಲೆ ನಮ್ಮ ಪಾಪು ನುಡ್ಕೋದೆ ಒಂದು ಸಾಹಸ ಆಗುತ್ತೆ. ನಮ್ಮ ಪಾಪು ಎಲ್ಲ ಔಸ್ಕೊಂಡು ಕೂತಿರ್ತಾಳೆ ನೋಡಿ. ಗೊಂಬೆ ನೋಡಿದ್ರಲ್ಲ ನಮ್ಮ ಪಾಪು ಎಲ್ಲ ಔಸ್ಕೊಂಡು ಕೂತಿದ್ಲು ಅಂತ. ಹಾಗೆ ಇದು ನಮ್ಮ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಹೋಗಮ್ಮ ಆ ಕಡೆಗೆ ಜಾಗ ಬಿಡಮಲ್ಲಿ. ನಾನು ಒಯ್ತೀನಿ ತಗೊಳವ ಈ ಜಾರಿ ಅಂತ ಬರೆಸ್ತೇನೆ. ಅವಳು ಈಗ ಯೂಟ್ಯೂಬಲ್ಲಿ ಬಂದ್ಬಿಡ್ಬೇಕಿಲ್ಲ. ಹೂವಿತ್ತು ಹೂವು ಎಲ್ಲಿ ಹಾಕಿದ್ರಿ? ಅಲ್ಲಿ ಮೇಕೆ ಡ್ಯಾನ್ಸ್ ಮಾಡ್ತೈತಿ ಮಗ. ಅಡ್ಬಿಳೆ ಈಗ ಎಲ್ಲಿ ಹಾಕಿದ್ದು? ಶೀತಲ್ ಸೈಡ್ ಬರೋ ಎತ್ತಿದ್ನಿ. ಅಜ್ಜಿ ಪೂಜೆ ಮಾಡಿ ಅವ್ವ ಪೂಜೆ ಮಾಡಿ ಪೂಜೆ ಮಾಡಿ ಬಟ್ಟೆ ಹಾಕಿ ಕರ್ಪೂರ ಉರಿತಾವೆ. ಬನ್ನಿ ಬೇಕಂದ್ರೆ ನಮ್ಮ ಶರತ್ ಅವರ ಅಜ್ಜಿ ತಾತ ಮತ್ತು ದೊಡ್ಡಮ್ಮ ಅಂದರೆ ನಮ್ಮ ಭಾವವರ ಅಮ್ಮ, ದೊಡ್ಡತ್ತೆ ಅಂತ ಹೇಳ್ಬೋದು. 3 ಜನಕ್ಕೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸ್ವಲ್ಪ ಭಕ್ತಿಯಿಂದ ಬೇಡ್ಕೊತಿದ್ದೀನಿ. ಅವ್ರನ್ನ ತೋರಿಸಿಲ್ಲ, ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಅವಳು ನನ್ನ ಚಿಕ್ಕ ಮಗಳು ಅಲ್ಲ ದೊಡ್ಡ ಮಗಳು ವಿಡಿಯೋ ಮಾಡ್ತಾಯಿದ್ಲು. ಅವಳು ಫೋಟೋ ತೋರ್ಸೋದು ಮರ್ತುಬಿಟ್ಟಿದ್ದಾಳೆ. ಹೊರಗಡೆ ಏನು ಹೋಗಲಿಲ್ಲ, ಅಲ್ಲೇ ಪೂಜೆ ಮಾಡಿಬಿಟ್ಟು ಒಳಗಡೆ ಹೋದೆ. ನೆಕ್ಸ್ಟು ಅಲ್ಲಿ ಮಂಗಳಾರತಿ ಮಾಡಬೇಕಾಗಿತ್ತು. ಮಂಗಳಾರತಿ ಮಾಡೋಕ್ಕೆ ಸುಡುತ್ತೆ ಅಂದ್ಬಿಟ್ಟು ಅಲ್ಲೇ ಮಾಡಿ ಅಲ್ಲೇ ಇಟ್ಬಿಟ್ಟೆ.
ಪ್ರತಿಯೊಂದು ಸಿಹಿ ಊಟನೇ ಮಾಡೋದು. ಪ್ರತಿಯೊಂದು ತಿಂಡಿಗಳು ಸ್ವೀಟು ಎಲ್ಲ ಮಾಡಿ ಎಡೆ ಮುಂದೆ ಇಟ್ಟು ಅವರಿಗೆ ಬಟ್ಟೆ ಸಮೇತ ಇಟ್ಟು ನಾವು ಪೂಜೆ ಮಾಡ್ತೀವಿ. ಯಾವಾಗಲೂ ಮಳೆ ಹಬ್ಬದಲ್ಲೇ ಮಾಡೋದು. ನನ್ನ ತಂದೆ ತಾಯಿ ಮನೇಲಿ ನಾವು ದೀಪಾವಳಿಗೆ ಮಾಡ್ತೀವಿ. ಹಸ್ಬೆಂಡ್ ಮನೇಲಿ ಮಳೆ ಹಬ್ಬಕ್ಕೆ ಮಾಡ್ತೀವಿ. ಹಸ್ಬೆಂಡ್ ನಾನು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಅವರು ಫೋಟೋ ತಗೊಳ್ಳೋಣ ಬಂದ್ರಿ ಅಂದರೆ ಬರ್ತಾನೆ ಇಲ್ಲ, ಎಳೆದು ನಿಲ್ಲಿಸ್ಕೊತಿದ್ದೆ. ಜಾಸ್ತಿ ಜನಕ್ಕೇನು ಹೇಳಿರಲಿಲ್ಲ, ನಾವು ಸಿಂಪಲ್ಲಾಗೆ ಮಾಡಿದ್ವು ಮನೆ ಪೂರ್ತಿಯಾಗೆ. ನಮ್ಮ ಅತ್ತಿಗೆ ಅವರು ಕೂಡ ಅವ್ರ ಮನೇಲಿ ಮಾಡ್ತಾರೆ. ಸೊ ಹಂಗಾಗಿ ಅವರು ಬಂದಿರಲಿಲ್ಲ. ನಾವಿರೋ ಇಷ್ಟೇ ಜನದ ಹಬ್ಬ ಮಾಡಿದ್ದೀವಿ. ನಾವು 3 ಎಡೆ ಮನೆ ಒಳಗಡೆ ಇಟ್ಟು 1 ಎಡೆ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಅದು ಮನೆ ಮೇಲಿಡ್ತೀವಿ. ಅದು ಆವಾಗಿಂದನೂ ನಡ್ಸ್ಕೊಂಡು ಬಂದಿರೋದು. ತಾತ, ಅಜ್ಜಿ, ಆಮೇಲೆ ಅತ್ತೆ 3 ಜನಕ್ಕೆ ನಾವು ಎಡೆ ಇಡೋದು. ಚಿಚ್ಚು ಸಮೇತ ಚಿಚ್ಚಿನ ಇಡಬೇಕು, ಇವ್ರು ಇಡಲ್ಲ. ನಾವು ಮುಂದಕ್ಕೆ ನಡ್ಸ್ಕೊತೀನಿ. ಅವ್ರಿಗೆ ಯೂಟ್ಯೂಬಲ್ಲಿ ಬಂದ್ಬಿಡ್ಬೇಕಿಲ್ಲ. ಚಿಕನ್ ತಿಂತಿರ್ಲಿಲ್ವಾ? ಈಗಿನ ಜನ ಯಾಕೆ ಚಿಕನ್ ಇಡೋಲ್ವೋ ಗೊತ್ತಿಲ್ಲಪ್ಪ. ಚಿಕನ್ನು ಮಟನ್ನು ಇಡಬೇಕು ತಾನೆ. ಅವ್ರೇನು ತಿಂತಾ ಇರಲಿಲ್ಲ, ಅವ್ರೇನು ಲಿಂಗಾಯತ್ರ. ಹೇಳಿದ್ರೆ ಇಲ್ಲ ನಾವು ಅವಾಗಿಂದ ನಡ್ಸ್ಕೊಂಡು ಬಂದಿರೋದು, ಹಾಗೆ ನಡೆಸ್ತೀವಿ ಅಂತಾರೆ. ಇರಲಿ, ಅವ್ರು ನಡೆಸೋದು ನಡೆಸಲಿ, ನಾವು ಮುಂದಕ್ಕೆ ನಡೆಸ್ಕೊಂಡ್ರೆ ಆಗುತ್ತೆ. ಚಿಕನ್ನು ಮಟನ್ನು ಸಮೇತ ಎರಡನ್ನೂ ಮಾಡಿ ಇಟ್ಟರೆ ಆಯ್ತಪ್ಪ ಅಲ್ವಾ? ಏನಂತೀರಾ? ಕಮೆಂಟ್ ಮಾಡಿ. ನಾನು ಹೇಳಿರೋದು ಸತ್ಯ ಅಲ್ವಾ? ಪಾಪ ಅವ್ರಿಗೆ ಆಸೆ ಇರಲ್ವಾ? ಅದರಲ್ಲೂ ನಮ್ಮ ಮನೆಯವ್ರು ಕೇಳ್ತಾ ಇರ್ತಾರೆ. ನಮ್ಮ ದೊಡ್ಡಣ್ಣ ಅವ್ರ ಮಗ ಬಂದಿರ್ತಾನೆ ಪಕ್ಕದ ಮನೆ. ಅವನು ಪೂಜೆ ತಾತ ಬಂದಿತ್ತೇನೋ, ಅವ್ರ ತಾತನೂ ಇಲ್ಲ. ಸೊ ತಾತ ಬಂದಿತ್ತೇನೋ, ಒಂದು ಊಟ ಮಾಡ್ಕೊಂಡು ಹೋದ್ರ ಅಂತೆಲ್ಲ ನನ್ನ ಹಸ್ಬೆಂಡ್ ಕೇಳ್ತಾ ಇರ್ತಾರೆ. ನಮ್ಮ ಬಾಬುಗೆ ನಾನು ತುಂಬ ರೇಗಿಸ್ತಾ ಇರ್ತೀನಿ. ನಮ್ಮ ಪಾಪು ಅಳ್ತಾ ಇರ್ತಾಳೆ, ರಚ್ಚೆ ಇಟ್ಟಿರ್ತಾಳೆ. ನೆಕ್ಸ್ಟು ಹಸುಗೆ ಕರುಗೆ ನಾವು ಇಟ್ಟಿರುವಂಥ ಎಡೆ ತಿಂಡಿನ ಫಸ್ಟು ತಿನ್ನಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಏನೋ ಹೇಳ್ತಾರೆ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ತೊಗೊಂಡು ಬಂದು ಮರದಲ್ಲಿ ಹಸುಗೆ ತಿನ್ನಿಸು ಅಂತ ಹೇಳ್ತಿರ್ತಾರೆ. ವಿಡಿಯೋಗ್ರಾಫರ್ ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿಲ್ಲ. ಮಗಳೇ ನೆಕ್ಸ್ಟು ಕರೆಕ್ಟಾಗಿ ಮಾಡು. ಸ್ವಲ್ಪನಾದರೂ ತೋರಿಸಿದ್ದಾಳೆ. ಅದೇ ಅವರಿಗೆ ಹಸು 2 ಹಸು ಇದೆ ನಮ್ಮ ಮನೇಲಿ. ಆ 2 ಹಸುಗೂ ತಿನ್ನಿಸ್ಬಿಟ್ಟು, 2 ಗಬ್ಬದ ಹಸು ತಿನ್ನಿಸ್ಬಿಟ್ಟು ಒಳಗಡೆ ಹೋಗ್ತೀವಿ. ಹೊರಗಡೆ ಬಂದು ಒಂದು 5 ಮಿನಿಟ್ಸ್ ಕೂತಿರ್ತೀವಿ. ಆ ಕೂತಿರೋ ಟೈಮಲ್ಲಿ ಇವಳೇ ನನ್ನ ದೊಡ್ಡ ಮಗಳು ಅಂತ ಹೇಳ್ಬೋದು. ಅಂದರೆ ನಮ್ಮ ಅಕ್ಕ ಭಾವನ ಮಗಳು. ಅದೊಂಥರ ತುಂಬ ಇಷ್ಟ ನನಗೆ ಅವಳಂದರೆ. ಆಮೇಲೆ ನನ್ನ ಮಕ್ಕಳ ಜೊತೆ ಫೋಟೋಸ್ ಎಲ್ಲ ತಕ್ಕೊಂಡೆ. ನನ್ನ ಮಗ ನೋಡಿ ಹೆಂಗೆ ಮುದ್ದು ಮಾಡ್ತಾನೆ. ಅವನಿಗಂತೂ ತುಂಬ ಇಷ್ಟ ಅವನಿಗೆ ನನ್ನಂದರೆ. ಹಂಗಾಗಿ ಜಾಸ್ತಿ ಮುದ್ದು ಮಾಡ್ತಾ ಇರ್ತಾನೆ. ಗಂಡು ಮಕ್ಕಳು ತಾಯಿ ಕಡೆನೇ ಅಂತಾರಲ್ಲ, ಹಂಗಾಗಿ ನನ್ನ ಮಗ ಯಾವಾಗಲೂ ನನ್ನ ಕಡೆನೇ. ಅವಳು ನನ್ನ ಮಗಳು ಚಿಕ್ಕವಳು ಅವ್ರ ಅಪ್ಪನೇ, ಎಲ್ಲದಕ್ಕೂ ಅವರಪ್ಪ. ಅಪ್ಪನ ಮಗಳು ಅವಳು, ಅಮ್ಮನ ಮಗ ಇವನು. ಅದಕ್ಕೆ ಒಂದು ಗಂಡು ಒಂದು ಹೆಣ್ಣು ಇರಲೇಬೇಕು. ಇದೇ ನಮ್ಮ ಅಕ್ಕ, ಅಂದರೆ ಫಸ್ಟ್ನೇ ವಾರ್ಗಿತಿ ಇವರು. ಪಕ್ಕದ ಮನೆ ಅತ್ತೆ ಇದ್ದಾರಲ್ಲ, ಆ ಅತ್ತೆ ಸೊಸೆ ಅಲ್ಲೇ ಕೂತಿದ್ದಾರೆ. ನಮ್ಮ ಅತ್ತೆ ದೊಡ್ಡತ್ತೆ ಆ ಕಡೆ ಕೂತ್ಕೊಂಡಿದ್ದಾರೆ. ನಾವು ನೀನು ನೋಡ್ಕೊಂಡು ನಾನು ತಕ್ಕೊತೀವಿ ಅಂತ ಫೋಟೋಸ್ ಎಲ್ಲ ತಕ್ಕೊಂಡ್ವು. ಮತ್ತು ಹೊರಗಡೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಸೊ ಅಲ್ಲಿ ನನ್ನ ಮಗಳಿಗೆ ಮುತ್ತ ಕೊಡು ಅಂತ ಕೇಳ್ತಿದ್ದೀನಿ. ಪಪ್ಪಿ ಕೊಡು. ಹುಡುಗಿ ಬಟ್ಟೆ. ಅದಾದಮೇಲೆ ಬ್ಯಾಟು ಬಾಲ್ ಆಡ್ತಾ ಇದ್ವು ಅವತ್ತು. ಅದು ಸ್ಕಿಪ್ ವಿಡಿಯೋ ಮಾಡ್ಕೊಂಡಿದ್ವು. ನಾನು ನನ್ನ ಹಸ್ಬೆಂಡು ಮಕ್ಕಳ ಜೊತೆ ಹೋಗಿ ಆಡ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾವಿಬ್ಬರು ಬ್ಯಾಟು ಬಾಲ್ ಮಕ್ಕಳ ಜೊತೆ ಸೇರ್ಕೊಂಡು ಆಡಿದ್ದು. ಖುಷಿ ಆಗ್ತಿತ್ತು ನನಗೆ. ಆ ಬಾಲು ಜಾಸ್ತಿ ಎಷ್ಟು ಹೊಡೆದ್ರೂ ಮುಂದೆ ಹೋಗ್ತಿರ್ಲಿಲ್ಲ. ಅದು ಏರ್ ಕಮ್ಮಿ ಆಗಿಬಿಟ್ಟಿತ್ತು. ಬೇರೆ ಬಾಲ್ ತೊಗೊಬರೋಗ್ರು ಅಂದರೂ ತರ್ತಿರ್ಲಿಲ್ಲ. ಅವರು ಫೋನಲ್ಲಿ ಮಾತಾಡ್ಕೊಂಡೆ ಆಟ ಆಡ್ತಿದ್ದಾರೆ. ಮಕ್ಳಿಗೊಂಥರ ಖುಷಿ. 2 ಮಕ್ಕಳಿಗೂ ನಾವಿಬ್ಬರು ಆಡ್ತಿರೋದು ನೋಡಿದ್ರೆ ಅವಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಅದರಲ್ಲಂತೂ ತುಂಬ ಖುಷಿ ಆಯಿತು ನನ್ನ ಮಗಳಿಗೆ.
ನೆಕ್ಸ್ಟ್ ಡೇ ಮಟನ್ ಊಟದ್ದೆಲ್ಲ ಬ್ಲಾಗ್ ನಾನು ಮಾಡಲಿಲ್ಲ, ನನಗಾಗಲಿಲ್ಲ ಮಾಡೋಕ್ಕೆ, ಸ್ಟಿಕ್ ಬೇರೆ ತೊಗೊಂಡು ಹೋಗಿರಲಿಲ್ಲ. ಸೊ ಹಂಗಾಗಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು.